ಆದ್ರೆ ದಯವಿಟ್ಟು ಕೇಳಿ, ಈ ದಿನ ನಮ್ಮಲ್ಲಿ ಬಹಳ ಜನರಿಗೆ ದೇವರೊಂದಿಗೆ ಮಾತಾಡುವಂಥದ್ದು ಬಹಳ ಕಷ್ಟಕರವಾಗಿದೆ. ಯಾವ ಕೆಲಸ ಬೇಕಾದ್ರೂ ಮಾಡ್ತೀರಿ, ಯಾರೊಂದಿಗೆ ಬೇಕಾದ್ರೂ ಮಾತಾಡ್ತೀರಿ, ದೇವರೊಂದಿಗೆ ಮಾತ್ರ ಮಾತಾಡಲ್ಲ. ದೇವರ ಸನ್ನಿಧಿಯಲ್ಲಿ ಮೊಳಕಾಲೋರೋದಿಲ್ಲ. 10 ನಿಮಿಷ ಕೂಡ ದೇವರೊಂದಿಗೆ ಮಾತಾಡುತ್ತಾ ಇಲ್ಲ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ನಿಮ್ಮ ಹೃದಯದೊಳಗೆ ಪ್ರಾರ್ಥಿಸಬೇಕೆಂಬ ಆಸೆ ಇದ್ರೂ ಕೂಡ ನಿಮ್ಮ ಶರೀರ ಮಾತ್ರ ದೇವರಿಗೆ ವ್ಯತಿರೇಕವಾಗಿದೆ. ಅದಕ್ಕಾಗಿಯೇ ನೀವು ಮಾತಾಡ್ಲಿಕ್ಕಾಗ್ತಿಲ್ಲ. ನೀವು ಯಾರನ್ನು ಪ್ರೀತಿಸುತ್ತೀರೋ ಅವರೊಂದಿಗೆ ಹೆಚ್ಚಾಗಿ ಮಾತಾಡುತ್ತೀರಿ, ಯಾರನ್ನು ಪ್ರೀತಿಸುತ್ತೀರೋ ಅವರೊಂದಿಗೆ ಹೆಚ್ಚು ಸಮಯ ಕಳೆಯುವ ಪ್ರಯತ್ನ ಮಾಡುತ್ತೀರಿ. ಅದೇ ವಾಸ್ತವ. ಯಾರನ್ನು ನೀವು ಇಷ್ಟಪಡೋದಿಲ್ಲವೋ ಅವರೊಂದಿಗೆ ಮಾತಾಡಲು ಇಷ್ಟಪಡೋದಿಲ್ಲ, ಅವರ ಸಮೀಪಕ್ಕೆ ಹೋಗಲು ಇಷ್ಟಪಡಲ್ಲ, ಅವರೊಂದಿಗೆ ಕೂತ್ಕೊಳ್ಳಲು ಇಷ್ಟಪಡಲ್ಲ, ಅವರೊಂದಿಗೆ ಕಾಲ ಕಳೆಯಲು ಇಷ್ಟಪಡಲ್ಲ. ಈ ದಿನ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಯಾಕೆ ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರ್ಲಿಕ್ಕಾಗ್ತಾ ಇಲ್ಲ? ಯಾಕೆ ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರಿ ಪ್ರಾರ್ಥನೆ ಮಾಡ್ಲಿಕ್ಕಾಗ್ತಾ ಇಲ್ಲ? ಯಾಕೆ ದೇವರ ಸನ್ನಿಧಿಯಲ್ಲಿ 5 ನಿಮಿಷ ಮೊಳಕಾಲೂರಿದ್ರೆ 1 ಗಂಟೆಯಂತೆ ಭಾವಿಸುತ್ತಿದ್ದೀರಿ? 10 ನಿಮಿಷ ಪ್ರಾರ್ಥನೆ ಮಾಡಿ ಯಾಕೆ ಯಾವಾಗ್ಲೂ ಟೈಮ್ ನೋಡ್ಕೊಳ್ತಾ ಇದ್ದೀರಿ? ಅದಕ್ಕೆ ಕಾರಣ ಹೇಳಂತೀರಾ? ವಾಸ್ತವದಲ್ಲಿ ನಿಮಗೆ ದೇವರಂದ್ರೆ ಇಷ್ಟ ಇಲ್ಲ. ತೋರ್ವಿಕೆಗೆ ಹೇಳ್ತಾ ಇದ್ರಿ ದೇವರಂದ್ರೆ ನನಗಿಷ್ಟ, ಯೇಸು ಅಂದ್ರೆ ನನಗೆ ಬಹಳ ಇಷ್ಟ ಎಂಬುದಾಗ. ಅದೆಲ್ಲ ಸುಳ್ಳು ಮಾತು. ನಿಜವಾಗ್ಲೂ ನಿಮಗೆ ದೇವರಂದ್ರೆ ಇಷ್ಟ ಇರುವುದಾದ್ರೆ ಏನ್ ಮಾಡ್ತೀರಿ? ಆತನೊಂದಿಗೆ ಮಾತಾಡ್ತೀರಿ, ಆತನೊಂದಿಗೆ ಸಮಯ ಕಳೆಯುತ್ತೀರಿ, ಆತನ ಸನ್ನಿಧಿಯಲ್ಲಿ ಕೂತ್ಕೊಳ್ತೀರಿ, ನಿಮ್ಮ ಮನಸ್ಸಲ್ಲಿರುವ ಬಾಧೆಯನ್ನೆಲ್ಲ ಭಾರವನ್ನೆಲ್ಲ ಹಂಚಿಕೊಳ್ತೀರಿ. ಯಾರಿಗೆ ನೀವು ಬಹಳ ಪ್ರೀತಿಸುತ್ತೀರೋ ಅವರಿಗೆ ನಿಮ್ಮ ಕಷ್ಟ ಹಂಚಿಕೊಳ್ತೀರಿ. ಯಾರೊಂದಿಗೆ ನೀವು ಒಳ್ಳೆ ಸಂಬಂಧದಲ್ಲಿರ್ತೀರೋ ಅವರೊಂದಿಗೆ ನಿಮ್ಮ ಕಷ್ಟ ಹಂಚಿಕೊಳ್ತೀರಿ. ಆದರೆ ಈ ದಿನ ನೀವು ಪ್ರಾರ್ಥನೆ ಮಾಡ್ತಾ ಇಲ್ಲ, ಮೊಳಕಾಲೂರುತ್ತಾ ಇಲ್ಲ, ದೇವರೊಂದಿಗೆ ಸಮಯ ಕಳೆಯುತ್ತಿಲ್ಲ. ಅದಕ್ಕೆ 108 ಕಾರಣ ಹೇಳ್ತೀರಿ. ಯಾವ ಕಾರಣ? ಬಹಳ ಕೆಲಸ ಇದೆ ಬ್ರದರ್, ಟೈಮ್ ಸಿಗ್ತಿಲ್ಲ ಅನ್ನುತ್ತೀರಿ. ಮಕ್ಕಳನ್ನು ನೋಡಿಕೊಳ್ಳುವುದರಲ್ಲೇ ಟೈಮ್ ಸಾಕಾಗ್ತಾ ಇಲ್ಲ ಅನ್ನುತ್ತೀರಿ. ವ್ಯಾಪಾರದಲ್ಲಿ ಬ್ಯುಸಿ ಆದ್ದರಿಂದ ನಾನು ದೇವರೊಂದಿಗೆ ಸಮಯ ಕಳೆಯುತ್ತಿಲ್ಲ ಅನ್ನುತ್ತೀರಿ. ಸೇವೆಯಲ್ಲಿ ಬ್ಯುಸಿಯಾಗಿದ್ದರಿಂದ ದೇವರೊಂದಿಗೆ ಸಮಯ ಕಳೆಯಲಿಕ್ಕಾಗ್ತಾ ಇಲ್ಲ ಅನ್ನುತ್ತೀರಿ. ಇಂತಹ ನೆಪ ಎಲ್ಲ ಹೇಳ್ತಾ ಇರ್ತೇವೆ. ಯೇಸು ಈ ಭೂಮಿಯ ಮೇಲಿದ್ದಾಗ ಕುಟುಂಬ ಇತ್ತು. ಯೇಸು ಕ್ರಿಸ್ತನಿಗೂ ಕೂಡ ಸಹೋದರ ಸಹೋದರಿಯರಿದ್ರು, ತಾಯಿ ಇದ್ದಳು, ಆತನಿಗೊಂದು ಕುಟುಂಬ ಇತ್ತು, ಆತನಿಗೆ ಬಹಳ ದೊಡ್ಡ ಸೇವೆ ಇತ್ತು, ಶಿಷ್ಯರಿದ್ರು, ಯೇಸುವನ್ನು ಹಿಂಬಾಲಿಸುವಂಥವರಿದ್ರು, ಪ್ರೀತಿಸುವಂಥವರಿದ್ರು, ಆಹ್ವಾನಿಸುವವರಿದ್ರು, ಆತಿಥ್ಯ ಕೊಡುವವರಿದ್ರು. ಇವರೆಲ್ಲರ ಮಧ್ಯ ಪ್ರತಿದಿನ ಉದಯದಲ್ಲಿಯೇ ಏಕಾಂತವಾಗಿ ಹೋಗಿ ದೇವರೊಂದಿಗೆ ಮಾತಾಡಿದ್ರು. ಪ್ರತಿದಿನ ರಾತ್ರಿ ಎಣ್ಣೆ ಮರಗಳ ಬೆಟ್ಟಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ರು. ದೇವಕುಮಾರನೇ, ಸಮಯ ತೆಗೆದುಕೊಂಡು ತಂದೆಯೊಂದಿಗೆ ಸಮಯ ಕಳೆಯುತ್ತಾ ಇರುವುದಾದ್ರೆ ಮತ್ತೆ ನಮ್ಮ ಸಂಗತಿ ಏನು? ಯಾಕೆ ನಾವು ದೇವರ ಸನ್ನಿಧಿಯಲ್ಲಿ ಕಾಣಿಸುತ್ತಾ ಇಲ್ಲ? ಯಾಕೆ ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇಲ್ಲ? ಯಾಕೆ ನಾವು ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರ್ತಾ ಇಲ್ಲ? ಒಪ್ಪಿಕೊಳ್ಳಲೇಬೇಕು, ದೇವರ ಮೇಲಿರುವ ನಮ್ಮ ಪ್ರೀತಿ ಕಡಿಮೆಯಾಗಿದೆ ಎಂದು. ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಏನೆಂದು? ನಿನ್ನ ಮೊದಲ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೀ. ಪ್ರಕಟಣೆ 2ನೇ ಅಧ್ಯಾಯ 4ನೇ ವಚನ. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೀ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದೀ. ಇದು ನಮ್ಮಲ್ಲಿ ಕೆಲವರಿಗೆ ವಾಸ್ತವವಾಗಿದೆ. ಒಂದು ಕಾಲದಲ್ಲಿ ನೀವು ಬಹಳ ದೇವರಿಗೆ ಪ್ರೀತಿ ಮಾಡುತ್ತಾ ಇದ್ರಿ, ದೇವರಿಗೋಸ್ಕರ ಏನ್ ಬೇಕಾದ್ರೂ ಕೂಡ ಮಾಡುವ ವ್ಯಕ್ತಿಯಾಗಿದ್ರಿ. ಆದರೆ ಈ ದಿನ ಆ ಪ್ರೀತಿ ಏನಾಗಿದೆ? ಮುಂಚೆ ದೇವರ ಸನ್ನಿಧಿ ಅಂದ್ರೆ ಪ್ರೀತಿ ಇತ್ತು, ವಾಕ್ಯ ಅಂದ್ರೆ ಪ್ರೀತಿ ಇತ್ತು, ದೇವರ ವಾಕ್ಯಕ್ಕಾಗಿ ಎಷ್ಟೋ ತವಕ ಪಡುತ್ತಾ ಇದ್ರಿ, ಟಿವಿಯಲ್ಲಿನ ವಾಕ್ಯ ಕೇಳಲು ಎಷ್ಟೋ ಆಸಕ್ತರಾಗಿದ್ರಿ, ಬೆಳಿಗ್ಗೆಯೇ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ರಿ, ಒಬ್ಬ ಪ್ರಾರ್ಥನಾ ವೀರನಾಗಿದ್ದು ಹೆಚ್ಚು ಸಮಯ ಪ್ರಾರ್ಥನೆಯಲ್ಲಿ ಕಳೆಯುತ್ತಾ ಇದ್ರಿ, ಯಾರೇ ಆಗಲಿ ಮನೆಗೆ ಬರುವಾಗ ದೇವರ ಕುರಿತು ಮಾತಾಡ್ತಾ ಇದ್ರಿ. ಈ ದಿನ ನಿಮ್ಮ ಬಾಯಿ ಮೂಕಾಗ್ಬಿಟ್ಟಿದೆ, ನಿಮ್ಮ ಮನಸ್ಸು ಮಂದವಾಗಿದೆ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ಒಮ್ಮೆ ನಿಮ್ಮೊಳಗಿರುವ ಪ್ರೀತಿ, ನನ್ನ ಮೇಲಿರುವಂತಹ ನಿಮ್ಮ ಪ್ರೀತಿ ಈ ದಿನ ಇಲ್ಲ. ನಿಮ್ಮ ಮೊದಲ ಪ್ರೀತಿಯನ್ನು ನೀವು ಬಿಟ್ಟು ಬಿಟ್ಟಿದ್ದೀರಿ. ಅದಕ್ಕೆ ಪ್ರಾರ್ಥನೆ ನಿಮಗೆ ಕಷ್ಟ ಆಗ್ತಿದೆ, ಆತನ ಸನ್ನಿಧಿಯಲ್ಲಿ ಕಾಲ ಕಳೆಯುವುದು ಕಷ್ಟ ಆಗ್ತಿದೆ. ತಂದೆಗೆ ಒಬ್ಬ ಮಗ ಹೇಳ್ತಾನೆ, ಅಪ್ಪಾ, ಒಂದು ಹುಡುಗಿಗೆ ಪ್ರಾಣದಷ್ಟು ಪ್ರೀತಿಸ್ತಾ ಇದ್ದೇನೆ ಅಂದಾಗ, ರುಜಿ ಏನು ಮಗನೇ ಅಂದಾಗ ಹೇಳ್ತಾನೆ, ನನ್ನ ಕಾಲು ಇರುವೆ ಹೊತ್ತಿನ ಮೇಲಿತ್ತು, ಆ ಇರುವೆಗಳು ನನ್ನ ಕಾಲಿಗೆ ಕಚ್ಚುತ್ತಾ ಇದ್ವು, ಆದರೂ ನನಗೆ ಗೊತ್ತಾಗ್ಲಿಲ್ಲಪ್ಪ. ಯಾಕೆ ಗೊತ್ತಾ? ಆ ಹುಡುಗಿಯ ಮೇಲಿರುವ ಪ್ರೀತಿ ಈ ಬಾಧೆಯನ್ನು ಸ್ವಲ್ಪವೂ ಗುರುತಿಸಲಾರದಂತೆ ಮಾಡಿತು. ಅದೇ ರೀತಿ ದೇವರ ಮೇಲೆ ನಮಗೆ ನಿಜವಾದ ಪ್ರೀತಿ ಇರುವುದಾದ್ರೆ ಈ ಲೋಕ ಸಂಬಂಧವಾದ ಬಾಧೆಗಳಲ್ಲಿ ಯಾವುದೂ ಕೂಡ ನಿಮಗೆ ಅಡೆತಡೆಯಾಗಿ ಬರೋದೇ ಇಲ್ಲ. ಹಾಗಾಗಿ ಹೇಳಬೇಡಿ, ಉದ್ಯೋಗದ ನಿಮಿತ್ತ ದೇವರ ಸನ್ನಿಧಿಗೆ ಬರ್ಲಿಕ್ಕಾಗ್ತಿಲ್ಲವೆಂದು, ವ್ಯಾಪಾರದ ನಿಮಿತ್ತ ಬರ್ಲಿಕ್ಕಾಗ್ತಿಲ್ಲವೆಂದು, ಸೇವೆಯ ನಿಮಿತ್ತ ಬರ್ಲಿಕ್ಕಾಗ್ತಾ ಇಲ್ಲವೆಂದು, ಮಕ್ಕಳ ನಿಮಿತ್ತ ಬರ್ಲಿಕ್ಕಾಗ್ತಿಲ್ಲವೆಂದು. ಇವೆಲ್ಲ ಕೇವಲ ನೆಪಗಳು ಮಾತ್ರ ಆಗಿವೆ. ಒಬ್ಬ ತಂದೆಗೆ ತನ್ನ ಮಗಳಂದ್ರೆ ಬಹಳ ಬಹಳ ಇಷ್ಟ. ಅವರಿಬ್ಬರು ಪ್ರತಿದಿನ ಸಾಯಂಕಾಲ ನದಿ ತೀರದ ಬಳಿಯಲ್ಲಿ 1 ಗಂಟೆ ವಾಕಿಂಗ್ ಆಗಿ ಹೋಗ್ತಾ ಇದ್ರು. ಸಾಯಂಕಾಲ ಯಾವಾಗಾಗುತ್ತೆ, ನನ್ನ ಮಗಳ ಜೊತೆ ಯಾವಾಗ ವಾಕಿಂಗ್ ಹೋಗುತ್ತೇನೆ ಎಂಬುದಾಗಿ ಆ ತಂದೆ ಕಾದು ಎದುರು ನೋಡ್ತಾ ಇದ್ದ.
ಆ ಮಗಳಿಗೆ ತಾಯಿ ಇರ್ಲಿಲ್ಲ, ಈ ತಂದೆಗೆ ಹೆಂಡತಿ ಇರ್ಲಿಲ್ಲ. ಈಗ ಮಗಳೇ ಸರ್ವಸ್ವ ಆಗಿದ್ದಳು. ಸಾಯಂಕಾಲ ಮಗಳು 5 ಗಂಟೆಗೆ ಬಂದು, ಡ್ಯಾಡಿ ರೆಡಿಯಾಗಿದ್ದೀರಾ ಅಂದಾಗ, ಹೌದು ಮಗಳೇ, ನಿನಗಾಗಿಯೇ ಕಾಯ್ತಿದ್ದೇನೆ ಎಂದು ಹೇಳಿ ನಂತರ ಇಬ್ಬರು ಸೇರಿ ನದಿ ತೀರದಲ್ಲಿ ಚೆನ್ನಾಗಿ ವಾಕ್ ಮಾಡುತ್ತಾ ಮಾತಾಡಿಕೊಳ್ತಾ ಇದ್ರು. ತಿರುಗಿ ಮನೆಗೆ ಬರ್ತಾ ಇದ್ರು. ಆ ತಂದೆಗೆ ಮಗಳಂದ್ರೆ ಎಷ್ಟೋ ಇಷ್ಟ, ಮಗಳಿಗೆ ತಂದೆ ಅಂದ್ರೆ ಎಷ್ಟೋ ಇಷ್ಟ. ಇಬ್ಬರು ಸೇರಿ 1 ಗಂಟೆ ಎಷ್ಟೋ ಮಾತಾಡಿಕೊಳ್ತಿದ್ರು. ಒಂದು ದಿನ ವಾಕಿಂಗ್ ಆಗಿ ತಂದೆ ರೆಡಿ ಆಗ್ತಾ ಇದ್ದ. ಆಗ ಆ ಮಗಳು ರೆಡಿ ಆಗ್ಬೇಕಿತ್ತು, ಆದ್ರೆ ರೆಡಿ ಆಗ್ತಾ ಇಲ್ಲ. ಯಾಕಮ್ಮ ರೆಡಿ ಆಗ್ತಾ ಇಲ್ಲ? ಅಪ್ಪ, ನೀವು ಏನು ಅಂದ್ಕೊಳ್ಬೇಡಿ ಅಪ್ಪ, ಪ್ಲೀಸ್ ಅಪ್ಪ, ಈ ದಿನ ಬರ್ಲಿಕ್ಕಾಗಲ್ಲ ಅಪ್ಪ ಅಂದಳು. ಇದೇನು ಯಾವತ್ತೂ ಮರೆಯದೆ ತಪ್ಪದೇ ಬರುವಂತಹ ಮಗಳು ಈ ದಿನ ಬರ್ಲಿಕ್ಕಾಗ್ತಿಲ್ಲ ಅನ್ನುತ್ತಾ ಇದ್ದಾಳೆ. ಆರೋಗ್ಯ ಸರಿಯಿಲ್ಲವೇನು? ಆಯ್ತು ಮಗಳೇ, ಪರವಾಗಿಲ್ಲ ಅಂತ ಹೇಳಿ ತಾನೇ ಹೋದ. ಆ ತಂದೆ ಹೊರಟು ಹೋದ. ಆದರೆ ಒಬ್ಬಂಟಿಗನೇ ಆ ನದಿ ತೀರದಲ್ಲಿ ನಡೀಲಿಕ್ಕಾಗ್ಲಿಲ್ಲ. ಎಲ್ಲೋ ಒಂದು ಸ್ಥಳದಲ್ಲಿ ಕೂತ್ಕೊಂಡ. ಮರುದಿನ ಬರುತ್ತೆ, ನನ್ನ ಮಗಳು ನನ್ನೊಂದಿಗೆ ಬರ್ತಾಳೆ ಎಂಬುದಾಗಿ ಬಹಳ ಸಂತೋಷದಿಂದ ಮರುದಿನ ಮತ್ತೆ ರೆಡಿಯಾದ. 5 ಗಂಟೆಗೆ, ಬಾ ಮಗಳೇ ಹೋಗೋಣ ಅಂದ. ತಕ್ಷಣ ಆ ಮಗಳು ಹೊರಗೆ ಬರ್ತಾಳೆ. ಆಗ ತಂದೆ, ಬಾ ಮಗಳೇ ವಾಕಿಂಗ್ ಹೋಗೋಣ ಅನ್ನುತ್ತಾನೆ. ಸಾರಿ ಅಪ್ಪ, ಈ ದಿನವೂ ಕೂಡ ನಾನು ಬರ್ಲಿಕ್ಕಾಗಲ್ಲಪ್ಪ, ಪ್ಲೀಸ್ ಅಪ್ಪ, ಏನಂದ್ಕೊಳ್ಬೇಡಪ್ಪ ಅಂದಾಗ ಆ ತಂದೆ ತನ್ನ ಹೃದಯದಲ್ಲಿ ಎಷ್ಟೋ ನೊಂದ್ಕೊಂಡ. ಯಾಕೆ ನನ್ನ ಮಗಳು ಬರಲ್ಲ ಅನ್ನುತ್ತಾಳೆ? 3 ದಿನ ಕಳೆದು, 4 ದಿನ ಕಳೆದು, 5 ದಿನ ಕಳೆದು ಮಗಳು ಬರೋದನ್ನ ಬಿಟ್ಟಳು. ಆ ತಂದೆಯ ಹೃದಯ ಬಹಳ ದುಃಖಕ್ಕೊಳಗಾಯ್ತು. ಹೆಜ್ಜೆ ಎತ್ತಿ ಹೆಜ್ಜೆ ಇಡೋದೇ ಕಷ್ಟ ಆಯಿತು. ಒಬ್ಬಂಟಿಗನಾಗಿ ಹೋಗೋದು ಅವನಿಗೆ ಅಸಾಧ್ಯವಾಯಿತು. ಉಕ್ಕಿ ಬರುತ್ತಿರುವ ಕಣ್ಣೀರನ್ನು ತಡೆಹಿಡಿಲಿಕ್ಕಾಗಲಿಲ್ಲ. 6ನೇ ದಿವಸ ಬಂದೇ ಬಿಟ್ಟಿತು. ಆ ಮಗಳು ಸಂಜೆ 5 ಆದರೂ ಕೂಡ ತಂದೆಗೆ ಹೊರಗೆ ಹೋಗುವ ಆಲೋಚನೆ ಇಲ್ಲ. ಕುರ್ಚಿಯ ಮೇಲೆ ಕೂತಿದ್ದ. ದುಃಖದಿಂದ ಕಣ್ಣಲ್ಲಿ ಕಣ್ಣೀರು ಉಕ್ಕಿ ಬರುತ್ತಿರುವಾಗ ಕುರ್ಚಿಯಲ್ಲಿ ಹಾಗೆ ಕೂತ್ಕೊಂಡಿದ್ದ. ತಕ್ಷಣವೇ ಓಡೋಡಿ ಅವನ ಮಗಳು ಬಂದು, ಡ್ಯಾಡಿ, ಯಾಕೆ ಡ್ಯಾಡಿ ನೀನು ದುಃಖವಾಗಿದ್ದಿ? ಯಾಕೆ ಡ್ಯಾಡಿ ಬಾಧೆಯಲ್ಲಿದ್ದಿ? ಹ್ಯಾಪಿ ಬರ್ತ್ಡೇ ಡ್ಯಾಡಿ ಎಂದು ಹೀಗೆ ಹ್ಯಾಪಿ ಬರ್ತ್ಡೇ ಅಭಿನಂದಿಸಿ ಒಂದು ಒಳ್ಳೆ ಬಹುಮಾನವನ್ನು ಚೆನ್ನಾಗಿ ಪ್ಯಾಕ್ ಮಾಡಿ ಕೊಟ್ಟಳು. ಏನಮ್ಮ, ಈ ದಿನ ನನ್ನ ಬರ್ತ್ಡೇ ಇದೆಯಾ? ಹೌದು ಡ್ಯಾಡಿ, ಈ ದಿನ ನಿನ್ನ ಬರ್ತ್ಡೇ ಇದೆ. ನಿನಗೆ ಅಂತ ಒಂದು ವಿಶೇಷ ಗಿಫ್ಟ್ ಕೊಟ್ಟಿದ್ದೇನೆ ನೋಡಿ ಡ್ಯಾಡಿ, ತೆರೆದು ನೋಡು ಡ್ಯಾಡಿ ಅಂದಾಗ ಆ ಗಿಫ್ಟ್ ನೋಡಲು ಕೂಡ ತಂದೆಗೆ ಇಷ್ಟ ಇರಲಿಲ್ಲ. ಅವನ ಹೃದಯ ತುಂಬಾ ವೇದನೆಯಿಂದ ತುಂಬಿಕೊಂಡಿತ್ತು, ಮಗಳೊಂದಿಗೆ ಸಮಯ ಕಳೆಯಲಾರದಕ್ಕಾಗಿ. ತಾನೇ ತೆರೆದು ಆ ಮಗಳೇ ಆ ಗಿಫ್ಟ್ ತೆರೆದು ತೋರಿಸಿದ್ರೆ, ಆ ಮಗಳು ಸ್ವಂತ ಕೈಯಾರೆ ನೇಯ್ದಿರುವಂತಹ ಒಂದು ಸುಂದರವಾದ ಶರ್ಟ್, ಒಂದು ಅಂಗಿ ಇತ್ತು. ಡ್ಯಾಡಿ, ನೀವಂದ್ರೆ ನನಗೆಷ್ಟಿಷ್ಟ ಎಂದು ಗೊತ್ತಲ್ಲ ಡ್ಯಾಡಿ, ಅದಕ್ಕಾಗಿಯೇ ನಿಮಗೋಸ್ಕರ ರಾತ್ರಿ ಹಗಲು ಕಷ್ಟಪಟ್ಟು ಈ ಅಂಗಿಯನ್ನು ಹೊಲಿದಿದ್ದೇನೆ ಡ್ಯಾಡಿ. ಈ ಅಂಗಿ ಹೊಲಿಯುವ ಪ್ರಕ್ರಿಯೆಯಲ್ಲಿ ನಾನು ಸಾಯಂಕಾಲ ನಿಮ್ಮೊಂದಿಗೆ ಬರ್ಲಿಕ್ಕಾಗ್ಲಿಲ್ಲ ಡ್ಯಾಡಿ. ಅಷ್ಟೇ ಹೊರತು ನಿಮ್ಮೊಂದಿಗೆ ಬರಲು ನನಗೆ ಕಷ್ಟವಾಗಿಯೋ ಇಲ್ಲವೇ ನನಗಿಷ್ಟ ಇಲ್ಲದಕ್ಕಾಗಿಯೋ ಅಲ್ಲ ಡ್ಯಾಡಿ. ನಿಮ್ಮ ಬರ್ತ್ಡೇ ಗಿಫ್ಟ್ ಕೊಡಬೇಕೆಂದು ಈ ಅಂಗಿ ಹೊಲಿಯುವುದಕ್ಕೋಸ್ಕರವಾಗಿ ನಾನು ಬಹಳ ಕಷ್ಟಪಟ್ಟು ಈ ಅಂಗಿಯನ್ನು ಹೊಲಿದಿದ್ದೇನೆ ಡ್ಯಾಡಿ. ಅದಕ್ಕೋಸ್ಕರವೇ ನಾನು ನಿಮ್ಮೊಂದಿಗೆ ಬರ್ಲಿಕ್ಕಾಗ್ಲಿಲ್ಲ ಡ್ಯಾಡಿ. ಪ್ಲೀಸ್ ಡ್ಯಾಡಿ, ಅರ್ಥ ಮಾಡಿಕೊಳ್ಳಿ ಡ್ಯಾಡಿ, ಇದು ನಿಮಗೋಸ್ಕರ ಒಂದು ಅದ್ಭುತವಾದ ಬರ್ತ್ಡೇ ಗಿಫ್ಟ್ ಆಗಿದೆ ಡ್ಯಾಡಿ ಅಂದಾಗ ಆ ತಂದೆ ಹೇಳ್ತಾನೆ, ಮಗಳೇ, ನೀನು ನನಗೆ ಪ್ರೀತಿಸಿ ಆ ಪ್ರೀತಿಯನ್ನು ಈ ಗಿಫ್ಟ್ ರೂಪದಲ್ಲಿ ತೋರಿಸಲು ಆಶಿಸುತ್ತಾ ಇದ್ದಿ. ಆದರೆ ನಾನು ಬಹಳ ಇಷ್ಟಪಡೋದು ಯಾವುದು ಗೊತ್ತಾ? ಹೇಳಿ ಡ್ಯಾಡಿ, ನಿನ್ನೊಂದಿಗೆ ಸಮಯ ಕಳೆಯುವಂಥದ್ದೇ ನೀನು ನನಗೆ ಕೊಡಬಲ್ಲಂತಹ ದೊಡ್ಡ ಬಹುಮಾನ ಆಗಿದೆ. ನೀನು ನನ್ನೊಂದಿಗಿರುವ ಸಮಯ, ನೀನು ನನ್ನೊಂದಿಗೆ ಕಾಲ ಕಳೆಯುವ ಸಮಯ, ನನ್ನೊಂದಿಗೆ ಮಾತಾಡುವ ಸಮಯ, ಮಗಳೇ, ಈ ಲೋಕದಲ್ಲಿ ಎಷ್ಟೇ ದೊಡ್ಡ ಗಿಫ್ಟ್ ಇದ್ರೂ ಕೂಡ ಅದರೊಂದಿಗೆ ಹೋಲಿಸಲು ಆಗೋದಿಲ್ಲ ಮಗಳೇ. ಅದು ಕೊಡುವ ಸಂತೋಷ ಮಹಾದೊಡ್ಡ ಸಂತೋಷ ಆಗಿದೆ ಮಗಳೇ. ದಯವಿಟ್ಟು ಇನ್ನೆಂದಿಗೂ ಕೂಡ ನನ್ನೊಂದಿಗೆ ಕಳೆಯುವ ಸಮಯ ನಿರ್ಲಕ್ಷ್ಯ ಮಾಡಬೇಡ ಮಗಳೇ. ಯಾಕೆಂದರೆ ನೀನಂದ್ರೆ ನನಗೆ ಪ್ರಾಣ. ನೀನು ನನ್ನೊಂದಿಗೆ ಸಮಯ ಕಳೆಯುವುದೇ ನನಗೆ ಆನಂದ ಅಂದ. ಅರ್ಥವಾಯ್ತಾ ಸಹೋದರ ಸಹೋದರಿಯರೇ? ನಾವು ಬಹಳ ನೆಪ ಹೇಳ್ತೇವೆ ದೇವರ ಸನ್ನಿಧಿ ನಿರ್ಲಕ್ಷ್ಯ ಮಾಡುವ ವಿಷಯದಲ್ಲಿ. ದೇವರೇ, ನಿಜವಾಗ್ಲೂ ನಿಮ್ಮ ಸನ್ನಿಧಿಗೆ ಬರಬೇಕಂದಿದ್ದೆ, ನಿಮ್ಮೊಂದಿಗೆ ಸಮಯ ಕಳೆಯಬೇಕೆಂದಿದ್ದೆ. ಆದರೆ ದೇವರೇ, ಈಗೋ ಆ ಕೆಲಸ ಬಂತು, ಈ ಕೆಲಸ ಬಂತು, ಅದರ ನಿಮಿತ್ತ ಇದರ ನಿಮಿತ್ತ ಬರ್ಲಿಕ್ಕಾಗಲಿಲ್ಲ. ಹಾಗಾದ್ರೆ ದೇವ್ರು ಹೇಳ್ತಾರೆ, ನೀವು ಹೇಳುವ ಎಲ್ಲಾ ನೆಪಕ್ಕಿಂತಲೂ ನೀವು ನನ್ನೊಂದಿಗೆ ಕಳೆಯುವಂತಹ ಸಮಯವು ಬಹು ಆಶೀರ್ವಾದಕರವಾಗಿದೆ, ಬೆಲೆಯುಳ್ಳದಾಗಿದೆ ಎಂದು ಮರೆಯಬೇಡಿ. ಒಮ್ಮೆ ಒಂದು ಚಿಕ್ಕ ಮಗು ರೋಡ್ ಪಕ್ಕದಲ್ಲಿ ಫುಟ್ಪಾತ್ ಮೇಲೆ ಅಳ್ತಾ ಇತ್ತು. ಒಂದು ಚಿಕ್ಕ ಹಸುಕೂಸು ಅಳ್ತಾ ಇರುವಾಗ ಆ ದಾರಿಯಲ್ಲಿ ನಡ್ಕೊಂಡು ಹೋಗುವವರೆಲ್ಲರೂ ಪಾಪ ಹಸುಕೂಸು ಅಳುವುದನ್ನು ನಿಲ್ಲಿಸುವ ಪ್ರಯತ್ನ ಮಾಡಿದ್ರು. ಹಾದು ಹೋಗುವವರು ಲಾಲಿ ಗೀತೆ ಹಾಡುತ್ತಾರೆ, ಕೈಯಲ್ಲಿ ತೆಗೆದುಕೊಳ್ತಾರೆ, ಜಗಳ ಗೀತೆ ಹಾಡ್ತಾರೆ, ಕೈಯಲ್ಲಿರುವ ಬೀಗದ ಕೈ ಅಲ್ಲಾಡಿಸ್ತಾರೆ. ಏನೇ ಮಾಡಿದ್ರೂ ಕೂಡ 4-5 ಜನ ಬಂದು ಪಾಪ ಆ ಹಸುಕೂಸನ್ನು ಆಟ ಆಡಿಸುವ ಪ್ರಯತ್ನ ಮಾಡ್ತಾರೆ, ಅಳುವುದನ್ನು ನಿಲ್ಲಿಸುವ ಪ್ರಯತ್ನ ಮಾಡ್ತಾರೆ. ಅಳುವುದನ್ನು ನಿಲ್ಲಿಸಿಲ್ಲ. ಆ ಮಗು ಬಿಕ್ಕಿ ಬಿಕ್ಕಿ ಅಳ್ತಾ ಇತ್ತು ಪ್ರಿಯರೇ. ಅನೇಕರು ಸೇರ್ತಾರೆ, ಎಲ್ಲರೂ ಆ ಮಗು ಅಳುವುದನ್ನು ನಿಲ್ಲಿಸುವ ಪ್ರಯತ್ನ ಮಾಡ್ತಾರೆ. ಆದರೂ ಆ ಮಗು ಅಳುವುದು ನಿಲ್ಲಲಿಲ್ಲ ಪ್ರಿಯರೇ.
ಆ ಮಗುವಿಗೋಸ್ಕರ ಹಾಲು ತರಲು ಹೊರಟು ಹೋಗಿರುವ ತಾಯಿ ತಕ್ಷಣವೇ ಆತುರದಿಂದ ಓಡೋಡಿ ಬಂದು ಆ ಹಸುಕೂಸನ್ನು ಮಡಿಲಲ್ಲಿ ತಕ್ಕೊಂಡಳು ಪ್ರಿಯರೇ. ಆ ಮಗು ಅಳುವುದನ್ನು ನಿಲ್ಲಿಸಿತು. ಈಗೇನಾಯ್ತು ಹೇಳಿ? ಆ ತಾಯಿ ಬಂದು ಆ ಮಗುವನ್ನು ತನ್ನ ಮಡಿಲಲ್ಲಿ ಇಟ್ಕೊಂಡಳು. ಅಷ್ಟೇ ಪ್ರಿಯರೇ, ಆ ಮಗು ಅಳುವುದನ್ನು ನಿಲ್ಲಿಸಿತು. ಕಾರಣ ಹೇಳಿ? ಆ ಮಗುವಿಗೆ ಚೆನ್ನಾಗಿ ಗೊತ್ತು ತಾಯಿಯ ಮಡಿಲಿನ ಬೆಚ್ಚತನ ಎಂಥದೆಂದು. ಆ ಮಗುವಿಗೆ ಗೊತ್ತಾಯಿತು, ನಾನು ನನ್ನ ತಾಯಿಯ ಮಡಿಲಿಗೆ ಸೇರಿದ್ದೇನೆಂದು. ಯಾವ ತಾಯಿ ನನಗಾಗಿ ಪ್ರಾಣ ಕೊಡಬಲ್ಲಳೋ, ಯಾವ ತಾಯಿ ನನಗೆ ಪ್ರಾಣದಷ್ಟು ನನ್ನನ್ನು ನೋಡಿಕೊಳ್ಳಬಲ್ಲಳೋ, ಆ ತಾಯಿಯ ಮಡಿಲಿಗೆ ನಾನು ಸೇರಿದೆ. ಅಷ್ಟು ಸಾಕು ಅಂದ್ಕೊಂಡು ಅಳುವುದನ್ನು ನಿಲ್ಲಿಸಿತು. ಏನು ಅರ್ಥ ಆಗುತ್ತೆ ಹೇಳಿ? ಈ ಲೋಕದಲ್ಲಿ ನೀವು ನಗುವಂತೆ ಮಾಡುವವರಿರ್ತಾರೆ, ಕಾಡಿಸುವವರಿರ್ತಾರೆ, ಆಧಾರವಾಗಿ ನಿಲ್ಲುತ್ತೇವೆ ಎಂದು ಹೇಳುವವರಿರ್ತಾರೆ, ಸಹಾಯ ಮಾಡುವಂತೆ ಕಾಣಿಸುವವರಿರ್ತಾರೆ. ದಯವಿಟ್ಟು ಸಹೋದರರೇ, ಸಹೋದರಿಯರೇ ಕೇಳಿರಿ. ಈ ಲೋಕವೆಲ್ಲಾ ಬಂದು ನಿಮ್ಮನ್ನು ಆಧರಿಸುವ ಪ್ರಯತ್ನ ಮಾಡಿದರು, ಆಧಾರವಾಗಿರುವ ಪ್ರಯತ್ನ ಮಾಡಿದರು, ಸಹಾಯ ಮಾಡುವ ಪ್ರಯತ್ನ ಮಾಡಿದರು, ನೀವು ಆನಂದ ಪಡುವ ಪ್ರಯತ್ನ ಮಾಡಿದರು. ಇವುಗಳಲ್ಲಿ ಯಾವುದು ಕೂಡ ನನ್ನ ದೇವರ ಮಡಿಲಿಗೆ ಸಮಾನ ಅಲ್ಲವೇ ಅಲ್ಲ. ಹಾಗಾಗಿ ಸಭೆಯೇ, ನಾವು ದೇವರ ಸನ್ನಿಧಿಗೆ ಬರುವಾಗ ಹೇಗಿರಬೇಕು ಗೊತ್ತಾ? ಮಗು ಯಾವಾಗ ತಾಯಿಯ ಮಡಿಲಿಗೆ ಸೇರಿತೋ ಬೆಚ್ಚತನ ಅನುಭವಿಸಿತು. ಆ ಹಸುಕೂಸಿಗೆ ಹೆತ್ತಿರುವಂತಹ ಆ ತಾಯಿಯ ಮಡಿಲಿಗೆ ಯಾವಾಗ ಆ ಹಸುಕೂಸು ಸೇರಿತೋ ಆದರಣೆ ದೊರಕಿತು, ಧೈರ್ಯ ದೊರಕಿತು. ಈಗ ತಾಯಿ ಮಡಿಲಿಗೆ ಸೇರಿದ್ದೇನೆ, ಈಗ ನನಗೆ ಯಾವ ಚಿಂತೆ ಇಲ್ಲ ಅಂದ್ಕೊಂಡಿತು. ಅದಕ್ಕಿಂತಲೂ ಶ್ರೇಷ್ಠವಾದದ್ದು ದೇವರ ಮಡಿಲು ಎನ್ನುವಂತಹ ಸನ್ನಿಧಿಯಾಗಿದೆ. ಅದಕ್ಕಾಗಿ ಕ್ರೈಸ್ತಿಯ ಸಮಾಜವೇ, ಬೆಳಗ್ಗೆ ಎದ್ದ ತಕ್ಷಣವೇ ಖಚಿತವಾಗಿ ನೀವು ದೇವರೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸಬೇಕು. ರಾತ್ರಿ ನೀವು ಮಲಗುವುದಕ್ಕಿಂತ ಮುಂಚೆ ಖಚಿತವಾಗಿ ನೀವು ದೇವರ ಸನ್ನಿಧಿಗೆ ಸೇರಿ ಪ್ರಾರ್ಥನೆ ಮಾಡಬೇಕು. ಇದು ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರತಿಯೊಬ್ಬರೂ ಪಾಲಿಸಬೇಕಾದಂತಹ ವಿಧಿಯಾಗಿದೆ. ನೀವು ನಿಜವಾಗಲೂ ದೇವರನ್ನು ಪ್ರೀತಿಸುವುದಾದರೆ ಆತನ ಸನ್ನಿಧಿಯನ್ನು ಪ್ರೀತಿಸ್ತೀರಿ, ದೇವರ ಸನ್ನಿಧಿಯನ್ನು ಪ್ರೀತಿಸುತ್ತೀರಿ, ದೇವರ ಸಹವಾಸವನ್ನು ಸಹ ಪ್ರೀತಿಸ್ತೀರಿ. ಇದು ದೇವರ ಸನ್ನಿಧಿಯಾಗಿದೆ. ನಾವೆಲ್ಲರೂ ಕೂಡಿ ಬರುವಂಥದ್ದು ದೇವರ ಸನ್ನಿಧಿಯಾಗಿದೆ. ಆತನ ಸನ್ನಿಧಿಯನ್ನು ನಾವು ಪ್ರೀತಿಸ್ತೇವೆ. ನಾನು ಕಾಲೇಜಲ್ಲಿ ಓದುತ್ತಿರುವ ದಿನಮಾನಗಳಲ್ಲಿ ಪ್ರತಿ ಭಾನುವಾರ ಸಭೆಗೆ ಹೋಗ್ತಿದ್ದೆ. ಆದರೆ ಒಂದು ದಿವಸ ಮೈಕ್ ಟೈಸನ್, ಹೋಲಿಫೀಲ್ಡ್ ಎಂಬ ಇಬ್ಬರು ಬಾಕ್ಸರ್ಸ್ ಬಾಕ್ಸಿಂಗ್ ಮ್ಯಾಚ್ ಆಡುವಂಥವರಾಗಿದ್ದರು. ಅದು ಭಾನುವಾರವೇ ಬಂದಿತ್ತು. ಟಿವಿಯಲ್ಲಿ ಅವರ ಒಂದು ಮ್ಯಾಚ್ ಪ್ರಸಾರ ಮಾಡ್ಲಿಕ್ಕಿದ್ರು. ಹಾಗಾಗಿ ಸ್ಟೂಡೆಂಟ್ಸ್ಗಳಾದ ನಾವೆಲ್ಲರೂ ಕಾಲೇಜ್ ಆಡಿಟೋರಿಯಂ ಅಲ್ಲಿ ಸೇರಿದೆವು. ಟಿವಿ ಇರುವಂತಹ ದೊಡ್ಡ ಹಾಲ್ನಲ್ಲಿ ಸೇರಿ ಬಂದೆವು. 10 ನಿಮಿಷದಲ್ಲಿ ಮೈಕ್ ಟೈಸನ್ ಹೋಲಿಫೀಲ್ಡ್ ವರ್ಲ್ಡ್ ಚಾಂಪಿಯನ್ಶಿಪ್ ಪೈಪೋಟಿಯ ಬಾಕ್ಸಿಂಗ್ ಜರುಗುತ್ತಾ ಇತ್ತು. ಫ್ರಂಟ್ ಲೈನಲ್ಲಿ ನಾನು ಕೂತಿದ್ದೆ. ಆಗ ಒಬ್ಬ ಫ್ರೆಂಡ್ ಬಂದು ಹೇಳ್ದ, ಏನ್ ಕಣೋ ಇವತ್ತು ಭಾನುವಾರವಲ್ಲವೋ, ಸಭೆಗೆ ಹೋಗ್ಬೇಕು, ಟೈಮ್ ಆಗ್ತಿದೆ ಬಾ ಅಂದಾಗ ನಾನು ಏನು ಹೇಳ್ದೆ ಗೊತ್ತಾ? ಭಾನುವಾರ ಪ್ರತಿ ವಾರ ಬರ್ತೆ ಕಣೋ, ಆದರೆ ಈ ಬಾಕ್ಸಿಂಗ್ ಪ್ರತಿ ಭಾನುವಾರ ಬರಲ್ಲ, ವರ್ಷಕ್ಕೆ 1 ಸಾರಿ ಅಷ್ಟೇ ಬರುತ್ತೆ. ಹಾಗಾಗಿ ಮುಂದಿನ ವಾರ ಬರ್ತೇನೆ, ನೀನು ಹೋಗು ಅಂದೆ. ಹಾಗಲ್ಲ ಕಣೋ, ನೀನು ತಪ್ಪದೆ ಸಭೆಗೆ ಬರುತ್ತೀಯಲ್ಲವೋ? ಹೌದು, ಪ್ರತಿ ವಾರ ಬರ್ತೇನಲ್ಲವೇ, ಈ 1 ವಾರ ಬರದಿದ್ರೆ ಏನಾಗುತ್ತೆ, ನೀನೇ ಹೋಗು ಎಂದು ಹೇಳಿ ಕಳಿಸಿಕೊಟ್ಟೆ. 10 ಗಂಟೆಗೆಲ್ಲ ಮ್ಯಾಚ್ ಸ್ಟಾರ್ಟ್ ಆಗ್ಲಿಕ್ಕಿದೆ. ಎಲ್ಲರೂ ಬಂದು ಆ ಹಾಲಲ್ಲಿ ಕೂತ್ಕೊಂಡೆವು, ಕಿರ್ಚುತ್ತಾ ಇದ್ದೆವು, ಚಪ್ಪಾಳೆ ತಟ್ಟುತ್ತಾ ಇದ್ದೆವು. ಬಾಕ್ಸಿಂಗ್ ಮ್ಯಾಚ್ ಸ್ಟಾರ್ಟ್ ಆಯ್ತು. ಮಧ್ಯದಲ್ಲಿ ರೆಫ್ರಿ ಇದ್ದ. ಈ ಕಡೆ ಟೈಸನ್ ಬಂದ, ಆ ಕಡೆಯಿಂದ ಹೋಲಿಫೀಲ್ಡ್ ಬರ್ತಾನೆ. ಇವರಿಬ್ಬರು ಸೇರಿ ಬಾಕ್ಸಿಂಗ್ ರಿಂಗ್ ಒಳಗಡೆ ಬಂದ್ರು. ಮಧ್ಯದಲ್ಲಿರುವಂತಹ ರೆಫ್ರಿ ಅವರ ಕೈಗೆ ಕೈ ಜೋಡಿಸುತ್ತಾನೆ. ಇನ್ನೇನು ಬಾಕ್ಸಿಂಗ್ ಸ್ಟಾರ್ಟ್ ಆಗ್ಲಿಕ್ಕಿದ್ದು. ಎಲ್ಲರೂ ಚಪ್ಪಾಳೆ ತಡ್ತಿದ್ದೇವೆ, ವಿಸಿಲ್ ಹಾಕ್ತಿದ್ದೇವೆ. ಇನ್ನು ಗೇಮ್ ಸ್ಟಾರ್ಟ್. ಕರೆಂಟ್ ಹೋಯ್ತು. ಒಂದು ಸಾರಿ ಹಾಲೆಲ್ಲ ನಿಶಬ್ದವಾಯಿತು. ನಮ್ಮ ಪ್ರಾಣ ಹೊರಟೋದಂತಾಯ್ತು. ಆದರೂ ಆಸೆ ಬಿಡಲ್ವಲ್ಲ. ಹಾಗೆ ಎಷ್ಟೋ ಆಸೆಯಿಂದ ಕಣ್ತೆರೆದು ಟಿವಿ ನೋಡ್ತಲೇ ಇದ್ದೆವು. 10 ನಿಮಿಷ ಆಯ್ತು, 15 ನಿಮಿಷ ಆಯ್ತು, ಕರೆಂಟ್ ಬಂತು. ಸಾಕಪ್ಪ, ಕರೆಂಟ್ ಬಂತು, ಬೇಗ ಟಿವಿ ಆನ್ ಮಾಡ್ರಿ ಅಂದೆವು. ಆಲ್ರೆಡಿ ಟಿವಿ ಆನ್ ಅಲ್ಲೇ ಇತ್ತು. ಯಾವ ಪ್ರೋಗ್ರಾಂ ಬರುತ್ತೆ ನೋಡೋಣ ಅಂದ್ಕೊಂಡ್ರೆ ಥಟ್ ಅಂತ ಹೇಳಿ ಎಂಬ ಪ್ರೋಗ್ರಾಂ ಬರ್ತಾಯಿತ್ತು. ಥಟ್ ಅಂತ ಹೇಳಿ ಪ್ರೋಗ್ರಾಂ. 10 ನಿಮಿಷದಲ್ಲಿ ಫೈಟಿಂಗ್ ಆಯ್ತು, ಬಾಕ್ಸಿಂಗ್ ಆಯ್ತು. ಮೈಕ್ ಟೈಸನ್ ಗೆದ್ದ, ಹೋಲಿಫೀಲ್ಡ್ ಸೋತು ಹೋದ. ಥಟ್ ಅಂತ ಹೇಳಿ ಕಾರ್ಯಕ್ರಮ ಬಂತು. ಎಲ್ಲರೂ ನಿರಾಶರಾಗಿ ಕೂತಿದ್ದೆವು. ನಮ್ಮೆಲ್ಲರಿಗೂ ಬೆವರು ಸುರಿಯಿತು. ಬೆವರು ಒರೆಸಿಕೊಳ್ತಾ ಗಾಳಿ ಹೊಡ್ಕೊಂಡು ಎಲ್ಲರೂ ಹೊರಗೆ ಬಂದೆವು. ಆ ದಿನವೇ ಒಂದು ತೀರ್ಮಾನ ತೆಗೆದುಕೊಂಡೆ. ದೇವರ ಸನ್ನಿಧಿ ಬೇಡ ಅಂದುಕೊಂಡು ನಾನು ಸಂತೋಷಿಸಬೇಕೆಂದು ಎಷ್ಟೇ ಪ್ರಯತ್ನ ಮಾಡಿದರೂ ಆ ಸಂತೋಷ ಎಂದಿಗೂ ನನಗೆ ದೊರಕುವುದೇ ಇಲ್ಲ ಎಂದು ತಿಳಿದುಕೊಂಡೆ.
ಸಹೋದರ ಸಹೋದರಿಯರೇ, ಮತ್ತೆ ನಿಮ್ಮ ಸಂಗತಿಯನ್ನು, ದೇವರ ಸನ್ನಿಧಿಯನ್ನು, ದೇವರ ಸಹವಾಸವನ್ನು ನಾವು ನಿರ್ಲಕ್ಷ್ಯ ಮಾಡಿ ನಾವು ಎಲ್ಲಿಗೆ ಹೋದ್ರೂ ಕೂಡ ಭಾನುವಾರ ದೇವರ ಸನ್ನಿಧಿಯಲ್ಲಿರಬೇಕಾದ ನಾವು ದೇವರ ಸನ್ನಿಧಿಗೆ ಬರಲಾರದೆ ಉದ್ಯೋಗಕ್ಕೆ ಹೋಗುವುದಾದರೆ, ವ್ಯಾಪಾರಕ್ಕೆ ಹೋಗುವುದಾದರೆ, ಬೇರೆ ಯಾವುದೇ ಕೆಲಸಕ್ಕಾಗಿ ಹೋಗುವುದಾದರೆ, ಬೇರೆ ಎಲ್ಲಿಗೇ ಹೋಗುವುದಾದರೆ ಅದು ನಮಗೆ ಆಶೀರ್ವಾದಗಳನ್ನು ಉಂಟು ಮಾಡುವುದೇ ಇಲ್ಲ. ನನ್ನ ಜೀವಿತದಲ್ಲಿ ನಾನು ನೋಡಿದ್ದೇನೆ, ಭಾನುವಾರ ನಾನು ದೇವರ ಸನ್ನಿಧಿಯಿಂದ ತಪ್ಪಿಸಿಕೊಂಡು ಸಂತೋಷಿಸಬೇಕೆಂದು ಆಶಿಸಿದೆ, ಸಂತೋಷಿಸಲಿಕ್ಕಾಗಲಿಲ್ಲ, ದುಃಖವೇ ಉಳಿಯಿತು. ಈ ದಿನ ಬಹಳ ಜನರ ಜೀವಿತದಲ್ಲಿ ದುಃಖ ಉಳ್ಕೊಳ್ತಿದೆ. ಅದಕ್ಕೆ ಕಾರಣ ಗೊತ್ತಾ? ನೀವು ದೇವರ ಸನ್ನಿಧಿಯನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ. ಪ್ರಾರ್ಥನೆಯ ಜೀವಿತ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ. ಬೇರೆ ಎಲ್ಲದಕ್ಕೂ ಸಮಯ ತೆಗೆಯುತ್ತಾ ಇದ್ದೀರಿ, ಆದರೆ ಪ್ರಾರ್ಥನೆಗೆ ಮಾತ್ರ ನೀವು ಸಮಯ ತೆಗೆಯುತ್ತಾ ಇಲ್ಲ. ಪ್ರಾರ್ಥಿಸ್ಲಿಕ್ಕಾಗ್ತಿಲ್ಲ. ದೇವರ ಸಭೆಗೆ ಬರುವುದಕ್ಕೋಸ್ಕರ ನೀವು ಸಮಯವನ್ನು ತೆಗೆದುಕೊಳ್ತಾ ಇಲ್ಲ. ಅದಕ್ಕೆ ಈ ದಿನ ನಿಮ್ಮ ಜೀವಿತ ದುಃಖದಿಂದ ತುಂಬಿಕೊಂಡಿದೆ, ವೇದನೆಯಿಂದ ತುಂಬಿಕೊಂಡಿದೆ, ಆವೇದನೆಯಿಂದ ತುಂಬಿಕೊಂಡಿದೆ. ಒಂದು ಭಾನುವಾರ ನಮ್ಮ ಕಾಲೇಜಿನವರು ಸೇರಿ ಬ್ಯಾಚಿನವರೇ ಬ್ಯಾಂಗ್ಳೂರ್ಗೆ ಹೋಗ್ತಿದ್ರು. ಹಾಗೆ ಬ್ಯಾಂಗ್ಳೂರ್ ಹೋಗ್ತಿರುವಾಗ 8 ಗಂಟೆಗೆ ಬಸ್ ಬರುತ್ತೆ, ಬ್ಯಾಂಗ್ಳೂರ್ಗೆ ಹೊರಡಬೇಕು. ನಾನು ಸಭೆ ತಪ್ಪಿಸುವುದಿಲ್ಲ ಎಂಬ ತೀರ್ಮಾನ ತೆಗೆದುಕೊಂಡಿದ್ದೆ. 8 ಗಂಟೆಗೆ ಬಸ್ ಇದೆ, ಏನ್ ಮಾಡಬೇಕು? ಶನಿವಾರ ರಾತ್ರಿ ಪಾಸ್ಟರ್ ಅವರ ಬಳಿಗೆ ಹೋಗಿ, ಪಾಸ್ಟರ್ ಅವರೇ, ಬೆಳಿಗ್ಗೆ 8 ಗಂಟೆಗೆಲ್ಲ ನಾನು ಹೊರಡಬೇಕಾಗುತ್ತೆ, ದಯವಿಟ್ಟು ಬೆಳಿಗ್ಗೆ 5 ಗಂಟೆಗೆ ಸಭೆಯ ಬಾಗಿಲನ್ನು ತೆರೆಯುತ್ತೀರಾ ಎಂದು ಕೇಳಿದೆ. ಯಾಕಪ್ಪ ಅಂದ್ರೆ ನಾನು ಬಂದು ದೇವರನ್ನು ಆರಾಧಿಸ್ತೇನೆ, ದೇವರಿಗೆ ಪ್ರಾರ್ಥಿಸ್ತೇನೆ, ವಾಕ್ಯ ಓದಿಕೊಳ್ತೇನೆ, ಆಫರಿಂಗ್ ಕೊಡ್ತೇನೆ, ಹಾಡುಗಳನ್ನು ಹಾಡುತ್ತೇನೆ. ನಾನು ಬಂದು ದೇವರನ್ನು ಆರಾಧಿಸಲು ಬಯಸ್ತಿದ್ದೇನೆ, ಅದು ನನ್ನ ವಿಧಿಯಾಗಿದೆ ಅಂದಾಗ ಪಾಸ್ಟರ್ ಅವರು ಒಂದು ಮಾತು ಹೇಳಿದ್ರು, ನೀನು ನಿಜವಾಗ್ಲೂ 5 ಗಂಟೆಗೆ ಬರ್ತೀಯ ಅನ್ನುವುದಾದ್ರೆ ನಾನು ಕೂಡ ಬರ್ತೇನೆ ಮಗನೇ, ಇಬ್ರು ಸೇರಿ ದೇವರನ್ನು ಆರಾಧಿಸೋಣ ಎಂದು ಹೇಳಿ ಅವರು ಕೂಡ 5 ಗಂಟೆಗೆ ಬಂದು ಕೂತ್ಕೊಂಡರು. ಪ್ರಿಯರೇ, ನಾನು, ಅವರು ಮತ್ತು ಅವರ ಧರ್ಮಪತ್ನಿ 3 ಸೇರಿ ಹಾಡನ್ನು ಹಾಡಿದೆವು. ಅವರು ಪ್ರಸಂಗ ಮಾಡಿದಾಗ ಕೇಳಿಸಿಕೊಂಡೆ, ವಾಕ್ಯ ಧ್ಯಾನಿಸಿದೆವು, ಆಫರಿಂಗ್ ಕೂಡಿಸಿದೆವು, ಆಶೀರ್ವಾದದ ಪ್ರಾರ್ಥನೆ ಮಾಡಿದ್ರು. ಎಷ್ಟೋ ಸಂತೋಷಿಸಿದೆ. 7 ಗಂಟೆಗೆಲ್ಲ ಆರಾಧನೆ ಮುಗಿದೋಯ್ತು. ಆಗ ಆ ಸೇವಕರು ಒಂದು ಮಾತು ಹೇಳಿದ್ರು. ಏನೆಂದು ಗೊತ್ತಾ? ಮಗನೇ, ಒಂದು ಮಾತು ಹೇಳ್ತೇನೆ ಕೇಳು. ಏನು ಹೇಳಿ ಪಾಸ್ಟ್ರೇ ಅಂದೆ. ದೇವರನ್ನು, ದೇವರ ಸಭೆಯನ್ನು ನೀನು ಇಷ್ಟೊಂದು ಪ್ರೀತಿಸ್ತಾ ಇದ್ದಿ. ಈ ಮಾತು ನೆನಪಿನಲ್ಲಿಟ್ಕೋ. ಏನು ಹೇಳಿ ಪಾಸ್ಟ್ರೇ? ಒಂದು ದಿವಸ ನೀನು ದೊಡ್ಡ ಸೇವಕನಾಗುತ್ತಿ. ಒಂದು ದಿನ ನೀನು ದೊಡ್ಡ ಸೇವಕನಾಗುತ್ತಿ. ಇಷ್ಟೊಂದು ದೇವರ ಸಭೆಯನ್ನು ಪ್ರೀತಿಸುವಂತಹ ನಿನ್ನನ್ನು ದೇವರು ಒಬ್ಬ ದೊಡ್ಡ ಸೇವಕನನ್ನಾಗಿ ಮಾಡ್ತಾರೆ ಅಂದ್ರು. ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರ ಸನ್ನಿಧಿಯನ್ನು ಪ್ರೀತಿಸುವುದಾದರೆ ದೇವರು ನಮ್ಮನ್ನು ದೊಡ್ಡ ಆಶೀರ್ವಾದವನ್ನಾಗಿ ಮಾರ್ಪಡಿಸುತ್ತಾರೆ. ಈ ದಿನ ಸೇವಕನಾದ ನಾನು ಈ ರೀತಿಯಾಗಿ ನಿಂತ್ಕೊಂಡು ಹೀಗೆ ವಾಕ್ಯವನ್ನು ಇಷ್ಟೊಂದು ಲಕ್ಷಾಂತರ ಜನರಿಗೆ ವಾಕ್ಯ ಸಾರುತ್ತಿರುವುದಾದರೆ ಕಾರಣ ಗೊತ್ತಾ? ನಾನು ಯೌವನ ಪ್ರಾಯದಲ್ಲಿ ಒಬ್ಬ ಸ್ಟೂಡೆಂಟ್ ಆಗಿ ದೇವರ ಸಭೆಯನ್ನು ಬಹಳವಾಗಿ ಪ್ರೀತಿಸಿದೆ. ಕೇಳ್ತಿದ್ದೇನೆ, ಈ ದಿನ ನಮ್ಮಲ್ಲಿ ಎಷ್ಟು ಜನರಿಗೆ ಅಂತಹ ಮನಸ್ಸಿದೆ? 600 ಆಗ್ಲಿ 106 ಆಗ್ಲಿ, ನಾನು ದೇವರ ಸಭೆಯನ್ನು ನಿರ್ಲಕ್ಷ್ಯ ಮಾಡೋದಿಲ್ಲ, ದೇವರ ಸನ್ನಿಧಿಯನ್ನು ನಿರ್ಲಕ್ಷ್ಯ ಮಾಡೋದಿಲ್ಲ. ಯಾಕೆಂದರೆ ಪ್ರಭು ಯೇಸು ನನ್ನನ್ನು ಪ್ರೀತಿಸಿದ್ದಾರೆ. ಪ್ರಭು ಯೇಸುವಿಗೆ ನಾನು ಪ್ರೀತಿಸಬೇಕು, ಪ್ರಭು ಯೇಸುವಿನ ಸನ್ನಿಧಿ ಪ್ರೀತಿಸಬೇಕು, ಪ್ರಭು ಯೇಸುವಿನ ಸಹವಾಸ ಪ್ರೀತಿಸಬೇಕು, ಪ್ರಭು ಯೇಸುವಿನ ಸತ್ಯ ಪ್ರೀತಿಸಬೇಕು. ಖಚಿತವಾಗಿ ನಾನು ಪ್ರಭು ಯೇಸುವಿನ ಪ್ರೀತಿಯಲ್ಲಿ ತಪ್ಪದೇ ಈ 3 ಕಾರ್ಯ ಮಾಡ್ತೇನೆ ಅನ್ನುವವರಿದ್ದೀರಾ? ಯಾವ 3 ಕಾರ್ಯ? ಪ್ರಭು ಯೇಸುವಿನ ಸನ್ನಿಧಿ ಪ್ರೀತಿಸ್ತೇನೆ, ಪ್ರಭು ಯೇಸುವಿನ ಸಹವಾಸ ಪ್ರೀತಿಸ್ತೇನೆ, ಪ್ರಭು ಯೇಸುವಿನ ಸತ್ಯವನ್ನು ಪ್ರೀತಿಸುತ್ತೇನೆ. ಸತ್ಯ ಅಂದರೆ ವಾಕ್ಯವಾಗಿದೆ. ವಾಕ್ಯವನ್ನು ಪ್ರೀತಿಸುತ್ತೇನೆ ಎಂದು ಹೇಳಬೇಕು. ಪ್ರತಿದಿನ ಬೆಳಗ್ಗೆ ಎದ್ದು 2 ಅಧ್ಯಾಯ ಬೈಬಲ್ ಓದು ನೋಡಿ. ರಾತ್ರಿ ಮಲಗುವಾಗ 1 ಅಧ್ಯಾಯ ಓದಿರಿ. ದಿನಕ್ಕೆ 3 ಇಲ್ಲವೇ 4 ಅಧ್ಯಾಯ ಬೈಬಲ್ ಓದಿರಿ. ಎಲ್ಲಾ ಒಟ್ಟಿಗೆ ಸೇರಿಸಿದ್ರೆ 12 ನಿಮಿಷಗಳಾಗ್ತವೆ. ಹೀಗೆ ದಿನಕ್ಕೆ 12 ನಿಮಿಷ ಬೈಬಲ್ ಓದಿರಿ. 1 ವರ್ಷದಲ್ಲಿ ಬೈಬಲ್ ಪೂರ್ತಿಯಾಗಿ ಓದಿ ಮುಗಿಸುತ್ತೀರಿ. ಆತನ ವಾಕ್ಯವನ್ನು ಪ್ರೀತಿಸಿರಿ, ಆತನ ಸತ್ಯವನ್ನು ಪ್ರೀತಿಸಿರಿ, ಆತನ ಸಹವಾಸವನ್ನು ಪ್ರೀತಿಸಿರಿ, ಆತನ ಸನ್ನಿಧಿಯನ್ನು ಪ್ರೀತಿಸಿರಿ. ಒಮ್ಮೆ ಒಬ್ಬ ಸಹೋದರನಿಗೆ ಆಕ್ಸಿಡೆಂಟ್ ಆಗಿತ್ತು ಪ್ರಿಯರೇ, ಕಾಲು ಮುರಿದು ಹೋಗಿತ್ತು. ಆದರೂ ಕೂಡ ಅವನೇನ್ ಮಾಡಿದನು ಗೊತ್ತಾ? ಯಾವ ರೀತಿಯಾಗಿ ಸಭೆಗೆ ಬಂದನು ಗೊತ್ತಾ? ಯಾಕೆ ಸಭೆಗೆ ಬಂದನು ಗೊತ್ತಾ? ಹೇಳ್ತೇನೆ, ದಯವಿಟ್ಟು ಗಮನ ಕೊಟ್ಟು ಕೇಳಿ. ಯಾವುದೋ ಒಂದು ವೆಹಿಕಲ್ ಆಕ್ಸಿಡೆಂಟ್ ಮಾಡಿ ಹೋಗುತ್ತೆ. 2 ಮಂತ್ಸ್ ನಂತರ ಆಕ್ಸಿಡೆಂಟ್ ಮಾಡಿದವರು ನಾನೇ ಆಕ್ಸಿಡೆಂಟ್ ಮಾಡಿದ್ದೇನೆಂದು ಹುಡ್ಕೊಂಡು ಬರ್ತಾರಾ? ಆ ಕುಟುಂಬದವರು ಮಾಡಿದ ಪ್ರಾರ್ಥನೆ ಫಲಿತವಾಗಿ 2 ತಿಂಗಳ ಹಿಂದೆ ಇವರು ಬೈಕ್ ಮೇಲೆ ಹೋಗುವಾಗ ರೋಡ್ ಮೇಲೆ ಗಂಡನಿಗೆ ಆಕ್ಸಿಡೆಂಟ್ ಆಗುತ್ತೆ. ಅವನು ಪ್ರಾಣಾಪಾಯಕ್ಕೊಳಗಾಗ್ತಾನೆ. ಆಕ್ಸಿಡೆಂಟ್ ಮಾಡಿದವನು ಓಡಿ ಹೋದ. ಈಗ ಅವರ ಆಪರೇಷನ್ ಖರ್ಚು ಹೇಗ್ ಮಾಡಬೇಕು, ಮೆಡಿಕಲ್ ಖರ್ಚು ಹೇಗ್ ಮಾಡಬೇಕು, ಮಕ್ಕಳ ವಿದ್ಯಾಭ್ಯಾಸ ಏನ್ ಮಾಡಬೇಕು ಎನ್ನುವುದೆಲ್ಲವೂ ಅಸ್ತವ್ಯಸ್ತವಾಯಿತು. ಆದರೆ ಉಪವಾಸ ಪ್ರಾರ್ಥನೆಯಲ್ಲಿ ಆಕ್ಸಿಡೆಂಟ್ ಆದ ಸಹೋದರನ ಹೆಂಡತಿ ಪಾಲ್ಗೊಂಡು, ದೇವರೇ ನಮ್ಮ ಪರಿಸ್ಥಿತಿ ಏನು ಎಂದು ಪ್ರಾರ್ಥಿಸಿದಾಗ ದೇವರು ದೊಡ್ಡ ಉತ್ತರ ಕೊಟ್ರು. ಆಕ್ಸಿಡೆಂಟ್ ಮಾಡಿದಂಥವನು ಅಡ್ರೆಸ್ ಹುಡುಕಿಕೊಂಡು ತಾನೇ ಬಂದು ಕ್ಷಮಾಪಣೆ ಕೇಳೋದು ಮಾತ್ರವಲ್ಲದೆ ತನ್ನ ವೆಹಿಕಲ್ ಓನರ್ ಬಳಿಗೆ ಕರೆದೊಯ್ದ. ಆ ವೆಹಿಕಲಿನ ಯಜಮಾನಳು ಏನ್ ಮಾಡಿದಳು ಗೊತ್ತಾ? ಟ್ರೀಟ್ಮೆಂಟ್ಗೋಸ್ಕರ ಖರ್ಚಿನ ದುಡ್ಡು ಕೊಟ್ಟಳು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಫೀಸ್ ಕಟ್ಟುತ್ತಾಳೆ. ಮಗಳಿಗೇನೋ ಅಪೋಲೋದಲ್ಲಿ ನರ್ಸಿಂಗ್ ಕಾಲೇಜಿನಲ್ಲಿ ಜಾಯಿನ್ ಮಾಡಿಸ್ತಾಳೆ. ನಿಮಗೆ 1 ವರ್ಷಕ್ಕಾಗುವ ಖರ್ಚನ್ನೆಲ್ಲ ನಾನೇ ವಹಿಸುತ್ತೇನೆ ಅನ್ನುತ್ತಾಳೆ. ಇಂತಹ ಅಸಾಧ್ಯ ಕಾರ್ಯವನ್ನು
ಸಾಧ್ಯಗೊಳಿಸಬಲ್ಲ ಆತನು ಕೇವಲ ಕರ್ತನಾದ ಯೇಸುಕ್ರಿಸ್ತನು ಮಾತ್ರವೇ ಆಗಿದ್ದಾರೆ. ಹಾಗಾಗಿ ನಮ್ಮ ಜೀವಿತದಲ್ಲಿರುವ ಅಸಾಧ್ಯ ಕಾರ್ಯಗಳನ್ನು ಸಾಧ್ಯಗೊಳಿಸಿಕೊಳ್ಳುವುದಕ್ಕಾಗಿ ಈ ದಿನ ಕೇಳಿದ ವಾಕ್ಯದ ಮೇರೆಗೆ ನನ್ನ ಜೀವಿತದಲ್ಲಿಯೂ ದೇವರ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯ ಮಾಡಬೇಕು ಎಂದು ಕೋರ್ತೇನೆ ಅನ್ನುವುದಾದ್ರೆ ಬನ್ನಿರಿ ಎಲ್ಲರೂ ಸೇರಿ ಪ್ರಾರ್ಥಿಸೋಣ. ನೀವು ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣವನ್ನೇ ಕೊಟ್ಟಿದ್ದೀರಿ, ನಿಮ್ಮ ರಕ್ತವನ್ನು ಸುರಿಸಿದ್ದೀರಿ. ನೀವು ಸುರಿಸಿರುವ ರಕ್ತದಿಂದ ನಮ್ಮ ಪ್ರಾಣಾತ್ಮ ಶರೀರಗಳೆಲ್ಲ ಶುದ್ಧೀಕರಿಸಲ್ಪಟ್ಟಿವೆ. ಇಗೋ ದೇವರೇ, ಅಂಗಾಲು ಮೊದಲುಗೊಂಡು ನಡುನತ್ತಿಯವರೆಗೂ ನನ್ನನ್ನು ನಮ್ಮೆಲ್ಲರನ್ನು ಸಂಪೂರ್ಣವಾಗಿ ನಿಮ್ಮ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿ ನಿಮ್ಮ ನಾಮ ಮಹಿಮೆಗೋಸ್ಕರ ನಾವು ದೇವರೇ ಜೀವಿತ ಕಾಲವೆಲ್ಲ ಬದುಕುವಂತೆ ಸಹಾಯ ಮಾಡಿರಿ. ನಿಮ್ಮನ್ನು ಪ್ರೀತಿಸುವಂತಹ ನಾವು ನಿಮ್ಮ ಸನ್ನಿಧಿಯನ್ನು ಪ್ರೀತಿಸಬೇಕು, ನಿಮ್ಮ ಸಹವಾಸವನ್ನು ಪ್ರೀತಿಸಬೇಕು, ನಿಮ್ಮ ಸತ್ಯವನ್ನು ಪ್ರೀತಿಸಬೇಕು. ಅಂತಹ ಮನಸ್ಸನ್ನು ನಮಗೆ ದಯಪಾಲಿಸಿರಿ. ನಿಮ್ಮ ವಿಷಯದಲ್ಲಿ, ನಿಮ್ಮ ಸನ್ನಿಧಿಯ ವಿಷಯದಲ್ಲಿ, ನಿಮ್ಮ ಸತ್ಯದ ವಿಷಯದಲ್ಲಿ, ನಿಮ್ಮ ಸಹವಾಸದ ವಿಷಯದಲ್ಲಿ ನಮ್ಮೊಳಗಿರುವಂತಹ ಎಲ್ಲ ನಿರ್ಲಕ್ಷ್ಯವನ್ನು ತೆಗೆದುಹಾಕಿರಿ. ಮರೆಯಲಾರದೆ ನಿಮ್ಮ ಸನ್ನಿಧಿಗೆ ಬರುವಂತೆ ನಮಗೆ ಸಹಾಯ ಮಾಡಿರಿ. ಮರೆಯದೆ ದಶಮ ಭಾಗ ಕೊಡುವಂತೆ ನಮಗೆ ಸಹಾಯ ಮಾಡಿರಿ. ಮರೆಯದೆ ಮೊಳಕಾಲೂರುವ ಮನಸ್ಸು ನಮಗೆ ದಯಪಾಲಿಸಿರಿ. ಮರೆಯದೆ ನಿಮಗೆ ಸಾಕ್ಷಿಯಾಗಿ ಜೀವಿಸುವ ಮನಸ್ಸು ನಮಗೆ ದಯಪಾಲಿಸಿರಿ. ಶಿಲುಬೆಯಲ್ಲಿ ಸುರಿಸಿರುವ ರಕ್ತ ನಮಗೋಸ್ಕರವೇ, ನಮ್ಮನ್ನು ಪರಿಶುದ್ಧಗೊಳಿಸುವುದಕ್ಕಾಗಿಯೇ ಸುರಿಸಿದ್ದೀರಿ. ಅದಕ್ಕಾಗಿಯೇ ಕೇಳ್ತಿದ್ದೇನೆ ದೇವರೇ, ಅಂಗಾಲು ಮೊದಲುಗೊಂಡು ನಡುನತ್ತಿಯವರೆಗೂ ನಿಮ್ಮ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ಪವಿತ್ರಗೊಳಿಸಿರಿ ಎಂದು ಈ ದಿನ ಮೊದಲುಗೊಂಡು ದೇವರೇ ನಿಮಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಸಹಾಯ ಮಾಡಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.